ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಬೋಲ್ಟ್ ಆಡಿಯೋ ಕಡೆಯಿಂದ ಒಂದೆರಡು ಬ್ಲೂಟೂತ್ ಹೆಡ್ಫೋನ್ಸ್ ಗಳನ್ನ ಕಳಿಸ್ಕೊಟ್ಟಿದ್ದಾರೆ ನಿಮಗೆ ಪರಿಚಯ ಮಾಡಿಕೊಡಿ ಅಂತ. ಸೊ ಇವತ್ತಿನ ಎಪಿಸೋಡ್ ನಲ್ಲಿ ನಾನು ಒಂದು ಬೋಲ್ಟ್ ಆಡಿಯೋದ ಒಂದು ಫ್ಲೋ ಎಕ್ಸ್ ಬ್ಲೂಟೂತ್ ಹೆಡ್ಫೋನ್ಸ್ ಗಳನ್ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಒಂದು ಹೊಸ ಬ್ಲೂಟೂತ್ ಹೆಡ್ಫೋನ್ಸ್ ಗಳನ್ನ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಅದಕ್ಕಿಂತ ಮೊದಲು ನೀವು ಇವಾಗ ಯಾವ ಹೆಡ್ಫೋನ್ ಅನ್ನ, ಯಾವ ಒಂದು ಬ್ಲೂಟೂತ್ ಹೆಡ್ಫೋನ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಮಿಸ್ ಮಾಡಿದ ಕಮೆಂಟ್ ನಲ್ಲಿ ನಮಗೆ ತಿಳಿಸಿ. ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಮೊದಲೇದಾಗಿ ಈ ಒಂದು ಪ್ರಾಡಕ್ಟ್ ಅನ್ನ ಅನ್ಬಾಕ್ಸಿಂಗ್ ಮಾಡಿ ಏನೆಲ್ಲ ಒಂದು ಎಕ್ಸೆಸರೀಸ್ ಅನ್ನ ಒಂದು ಬ್ಲೂಟೂತ್ ಹೆಡ್ಫೋನ್ ಜೊತೆ ಕೊಟ್ಟಿದ್ದೀರಾ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದಾದ ನಂತರ ಇದನ್ನ ರಿವ್ಯೂ ಮಾಡೋಣ ಮತ್ತು ಒಂದು ಸೌಂಡ್ ಕ್ವಾಲಿಟಿ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಓಕೆ, ಒಂದು ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಬೋಲ್ಟ್ ಆಡಿಯೋ ಅಂತ ಒಂದು ಬ್ರ್ಯಾಂಡ್ ನೇಮ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಇನ್ನು ಕೆಳಗಡೆ ಭಾಗದಲ್ಲಿ ಫ್ಲೋ ಎಕ್ಸ್ ಬ್ಲೂಟೂತ್ ಹೆಡ್ಫೋನ್ಸ್ ಅಂತ ಒಂದು ಮಾಡೆಲ್ ನೇಮ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಕೆಳಗಡೆ ಭಾಗದಲ್ಲಿ ಇದರ ಒಂದು ಸ್ಪೆಸಿಫಿಕೇಶನ್ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಹೌದು, ಈ ಒಂದು ಹೆಡ್ಫೋನ್ ಅಲ್ಲಿ HD ಡೀಪ್ ಬ್ಯಾಸ್ ಅಂಡ್ 3D ಅಕೋಸ್ಟಿಕ್ಸ್ ಇರುವಂತದ್ದು, 1 ವರ್ಷಗಳ ಕಾಲ ವಾರಂಟಿ ಇದೆ. ಬಿಲ್ಟ್ ಇನ್ ಮೈಕ್ರೋಫೋನ್ ಇರುವಂತದ್ದು, ಎಕ್ಸ್ಟ್ರಾ ಬ್ಯಾಸ್ ಇಲ್ಲಿ ನಮಗೆ ಸಿಗುತ್ತೆ. ಆಮೇಲೆ ಇದರಲ್ಲಿ ಬಿಲ್ಟ್ ಇನ್ ಮೈಕ್ರೋ ವೂಫರ್ಸ್ ಇಲ್ಲಿ ಇರುವಂತದ್ದು. ಓಕೆ, ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈಗ ಅನ್ಬಾಕ್ಸಿಂಗ್ ಮಾಡಿ ಏನೆಲ್ಲ ಒಂದು ಎಕ್ಸರ್ಸೈಸ್ ಕೊಟ್ಟಿದ್ದಾರೆ ಅಂತ ನಿಮಗೆ ತಿಳಿಸ್ತೀನಿ. ಜೊತೆಗೆ ಆ ಒಂದು ಎಕ್ಸರ್ಸೈಸ್ ಒಂದು ಕ್ವಾಲಿಟಿ ಹೇಗಿದೆ, ಒಂದು ಬಿಲ್ಡ್ ಕ್ವಾಲಿಟಿ ಹೇಗಿದೆ, ಆಮೇಲೆ ಹೆಡ್ಫೋನ್ ಒಂದು ಸ್ಪೆಸಿಫಿಕೇಶನ್ ಹೇಗಿದೆ, ಸೌಂಡ್ ಕ್ವಾಲಿಟಿ ಹೇಗಿದೆ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಓಕೆ, ನೋಡ್ತಾ ಇದ್ರ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ಪ್ರಾಡಕ್ಟ್ ನ ಒಂದು ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿರುವಂತದ್ದು. ಒಂದು ಬಾಕ್ಸ್ ಅನ್ನು ಸಹಿತ ಒಂದು ನೀಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಓಕೆ, ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದಾರೆ ಈ ಒಂದು ಬಾಕ್ಸ್ ನಲ್ಲಿ ನಮಗೆ ಒಂದು ಬ್ಲೂಟೂತ್ ಹೆಡ್ಫೋನ್ ಜೊತೆಗೆ ಒಂದು ಚಾರ್ಜಿಂಗ್ ಕೇಬಲ್ ಇದೆ, ಆಮೇಲೆ ಒಂದು ಯೂಸರ್ ಮ್ಯಾನುವಲ್ ಇರುವಂತದ್ದು, ಆಮೇಲೆ ಒಂದು ವಾರಂಟಿ ಕಾರ್ಡ್ ಇದೆ, ಆಮೇಲೆ ಒಂದು ಪ್ರಾಡಕ್ಟ್ ಕೆಟಲಾಗ್ ಇರುವಂತದ್ದು, ಜೊತೆಗೆ ಒಂದು 2 ಪೇರು ಏರ್ಬಡ್ಸ್ ಕೂಡ ಇಲ್ಲಿ ಇರುವಂತದ್ದು. ಓಕೆ, ಒಂದೊಂದಾಗಿ ನೋಡ್ತಾ ಬರೋಣ. ಮೊದಲನೇದಾಗಿ ಒಂದು ಯೂಸರ್ ಮ್ಯಾನುವಲ್ ಇರುವಂತದ್ದು, ಈ ಒಂದು ಪ್ರಾಡಕ್ಟ್ ನ ಹೇಗೆ ಯೂಸ್ ಮಾಡಬಹುದು ಅಂತ ಇದರಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಇನ್ನು ಎರಡನೇದಾಗಿ ವಾರಂಟಿ ಕಾರ್ಡು. ಸೊ ಈ ಒಂದು ಪ್ರಾಡಕ್ಟ್ 1 ವರ್ಷಗಳ ಕಾಲ ಒಂದು ಬ್ರ್ಯಾಂಡ್ ವಾರಂಟಿ ಇರುವಂತದ್ದು. ಸೊ ಈ ಒಂದು ಪ್ರಾಡಕ್ಟ್ ಅನ್ನು ನೀವು ವಾರಂಟಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಸೊ ಅದೊಂದು ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಒಂದು ಕಾರ್ಡ್ ನಲ್ಲಿ ಕೊಟ್ಟಿದ್ದಾರೆ, ಅದ್ರ ಮೂಲಕ ನೀವು ವಾರಂಟಿ ರಿಜಿಸ್ಟ್ರೇಷನ್ ಮಾಡಬಹುದು. ಸೊ ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಕೆಟಲಾಗ್ ಕೂಡ ಇರುವಂತದ್ದು. ಈ ಒಂದು ಬ್ರ್ಯಾಂಡ್ ಎಲ್ಲ ಒಂದು ಪ್ರಾಡಕ್ಟ್ ನ ಒಂದು ಕೆಟಲಾಗ್ ಅನ್ನ ಈ ಒಂದು ಪೇಪರ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಚಾರ್ಜಿಂಗ್ ಕೇಬಲ್. ಸೊ ನೋಡ್ತಾ ಇದ್ರ ಒಂದು ಚಿಕ್ಕದಾದ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಬಟ್ ಇದು ಟೈಪ್ ಸಿ ಇರಬೇಕಾಗಿತ್ತು, ಬಟ್ ಮೈಕ್ರೋ USB ಇದೆ. ಓಕೆ, ನೋ ಪ್ರಾಬ್ಲಮ್. ಇದರ ಒಂದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನ ಒಂದು ಎಕ್ಸ್ಟ್ರಾ ಇಯರ್ಬಡ್ಸ್, 2 ಪೇರ್ ಎಕ್ಸ್ಟ್ರಾ ಇಯರ್ಬಡ್ಸ್ ಕೊಟ್ಟಿದ್ದಾರೆ. ಸೊ ಈಗ ನಿಮ್ಮ ಕಿವಿಗೆ ಯಾವುದು ಸೆಟ್ ಆಗುತ್ತೆ ಅದನ್ನ ನೀವು ಅದಕ್ಕೆ ಹಾಕೊಂಡು ಯೂಸ್ ಮಾಡಬಹುದು. ಇನ್ನ ನೆಕ್ಸ್ಟ್ ಒಂದು ಇಯರ್ಫೋನ್ ನ ಒಂದು ಕಂಪ್ಲೀಟ್ ಆದ ಒಂದು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ರ ಇಯರ್ಫೋನ್ ತುಂಬಾ ಕ್ರೇಜಿ ಆಗಿದೆ, ತುಂಬಾ ಚೆನ್ನಾಗಿದೆ ಇಯರ್ಫೋನು. ಸೊ ಮೊದಲನೇದಾಗಿ ಎಷ್ಟು ತೂಕ ಇದೆ ಅಂತ ನೋಡೋದಾದ್ರೆ ತುಂಬಾ ಲೈಟ್ ವೇಟ್ ಆಗಿದೆ. ಇದು ನೀವು ಆರಾಮಾಗಿ ಇದನ್ನ ಯೂಸ್ ಮಾಡಬಹುದು. ನೆಕ್ ಬ್ಯಾಂಡ್ ಅನ್ನ ತುಂಬಾ ಲೈಟ್ ವೇಟ್ ಆಗಿದೆ ಇದು. ಇನ್ನು ನೆಕ್ಸ್ಟ್ ಒಂದು ಬ್ಯಾಂಡ್ ನ ಒಂದು ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಸೊ ಒಂದು ಬ್ಯಾಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಅಲ್ಲಿ ನೋಡ್ತಾ ಇದ್ರ ನಮ್ಗೆ ಯಾವ ತರ ಬೇಕೋ ಆ ತರ ಇದು ಫೋಲ್ಡ್ ಆಗುತ್ತೆ. ತುಂಬಾ ನೀಟಾಗಿ ಇದನ್ನ ಮಾಡಿದ್ದಾರೆ. ಇನ್ನು ಈ ಕಂಪ್ಲೀಟ್ ಆದ ಒಂದು ಹೆಡ್ಫೋನು, ಬ್ಲೂಟೂತ್ ಹೆಡ್ಫೋನ್ ಮೇಡ್ ಅಪ್ ಆಫ್ ಮೆಟಲ್ ಅಂತ ಹೇಳ್ಬೋದು. ಇನ್ನು ಒಂದು ಇದಕ್ಕೆ ಯೂಸ್ ಮಾಡಿರ್ತಕ್ಕಂಥ ಒಂದು ವೈರ್ ಕ್ವಾಲಿಟಿ ನೋಡೋದಾದ್ರೆ ಈ ಒಂದು ವೈರ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ಉತ್ತಮವಾಗಿದೆ ಅಂತ ಹೇಳ್ಬೋದು. ಇನ್ನು ಇದ್ರ ಜೊತೆಗೆ ಒಂದು ಡ್ರೈವರ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸೊ ನೋಡ್ತಾ ಇದ್ರೆ ಒಂದು ಡ್ರೈವರ್ಸ್ ಒಂದು ಹಿಂದ್ಗಡೆ ಭಾಗದಲ್ಲಿ ಮ್ಯಾಗ್ನೆಟ್ ಕೂಡ ಇರುವಂತದ್ದು. ಸೊ ಹಾಗಾಗಿ ನೀಟಾಗಿ ಇದು ಅಂಟ್ಕೊಳ್ಳುತ್ತೆ ಈ ತರ. ಸೊ ಮ್ಯಾಗ್ನೆಟ್ ಇದೆ. ಇವನ್ ಇದು ಕೂಡ ಮೇಡ್ ಅಪ್ ಆಫ್ ಮೆಟಲ್ ಅಂತ ಹೇಳ್ಬೋದು. ಸೊ ಮೇಡ್ ಅಪ್ ಆಫ್ ಮೆಟಲ್ ಆಗಿರೋದ್ರಿಂದ ಈ ಒಂದು ಬ್ಲೂಟೂತ್ ಹೆಡ್ಫೋನ್ ಅಲ್ಲಿ ನಾವು ಒಂದು ಒಳ್ಳೆ ಒಂದು ಸೌಂಡ್ ಎಫೆಕ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೌಂಡ್ ಎಫೆಕ್ಟ್ ಬಗ್ಗೆ ನಿಮ್ಗೆ ಆಮೇಲೆ ನಾನು ತಿಳಿಸ್ಕೊಡ್ತೀನಿ. ಸೊ ಈಗ ಒಂದು ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಟೋಟಲ್ ಆಗಿ ಒಂದು ಡಿಸೈನ್ ತುಂಬಾ ಚೆನ್ನಾಗಿದೆ. ಇವನ್ ಬಿಲ್ಡ್ ಕ್ವಾಲಿಟಿ ಕೂಡ ಈ ಒಂದು ಪ್ರೈಸ್ ರೇಂಜ್ಗೆ ತುಂಬಾ ಉತ್ತಮವಾಗಿದೆ ಅಂತ ಹೇಳ್ಬೋದು. ಇನ್ನ ಈ ಒಂದು ಹೆಡ್ಫೋನ್ ಅಲ್ಲಿ ಏನೆಲ್ಲ ಒಂದು ಬಟನ್ಸ್ ಇದೆ ಅಂತ ನೋಡೋದಾದ್ರೆ, ಸೊ ನೋಡ್ತಾ ಇದ್ರೆ ಲೆಫ್ಟ್ ಸೈಡ್ ನ ಒಂದು ವೈರ್ ನಲ್ಲಿ ಒಂದು 3 ಬಟನ್ಸ್ ಇಲ್ಲಿ ಇರುವಂತದ್ದು. ಸೊ ಒಂದು ಪ್ಲಸ್ ಬಟನ್ ಮತ್ತೆ ಮೈನಸ್ ಬಟನ್ ಇದೆ. ಮಿಡಲ್ ಅಲ್ಲಿ ಇದು ಒಂದು ಪವರ್ ಬಟನ್ ಇರುವಂತದ್ದು. ಪಕ್ಕದಲ್ಲಿ ಒಂದು ಚಿಕ್ಕದಾದ ಒಂದು LED ಇಂಡಿಕೇಶನ್ ಲೈಟ್ ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಇದನ್ನ ನಾವು ಒಂದು 5 ಸೆಕೆಂಡ್ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಇದು ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಇನ್ನು ಇದರ ಸೈಡ್ ನಲ್ಲಿ ಒಂದು ಬಟನ್ಸ್ ನ ಒಂದು ಸೈಡ್ ನಲ್ಲಿ ಒಂದು ಚಾರ್ಜಿಂಗ್ ಮಾಡಕ್ಕೆ ಚಾರ್ಜಿಂಗ್ ಪೋರ್ಟ್ ಇರುವಂತದ್ದು. ಸೊ ನೋಡ್ತಾ ಇದ್ರೆ ಒಂದು ಕ್ಯಾಪ್ ಇದೆ ಇಲ್ಲಿ ಚಾರ್ಜ್ ಮಾಡೋಕ್ಕೆ. ಬಟ್ ಈ ಕ್ಯಾಪ್ ತುಂಬಾ ಡೆಲಿಕೇಟ್ ಆಗಿದೆ ಅಂತ ನಂಗೆ ಅನ್ಸುತ್ತೆ. ಇದನ್ನ ನಾವು ಸ್ವಲ್ಪ ದಿವಸ ಯೂಸ್ ಮಾಡಿದ ನಂತರ ಇದೆಲ್ಲಿ ಹಾಕೋದು ತೆಗೆಯೋದು ಮಾಡೋದ್ರಿಂದ ಎಲ್ಲಿ ಕಿತ್ತೋಗ್ಬಿಡುತ್ತಾ ಅಂತ ಅನ್ಸುತ್ತೆ ನಮಗೆ. ತುಂಬಾ ಡೆಲಿಕೇಟ್ ಆಗಿದೆ. ಇನ್ನು ಇದ್ರ ಹಿಂದ್ಗಡೆ ಭಾಗದಲ್ಲಿ ಒಂದು ಮೈಕ್ ಕೂಡ ಇರುವಂತದ್ದು. ಬಿಲ್ಟ್ ಇನ್ ಒಂದು ಹೆಡ್ಫೋನ್ ಇಂದಾನೆ ಅಟೆಂಡ್ ಮಾಡಬಹುದು, ನೀಟಾಗಿ ಮಾತಾಡಬಹುದು ಇದರಿಂದ. ಸೊ ಇನ್ನ ನೆಕ್ಸ್ಟ್ ಇದರ ಒಂದು ಸೌಂಡ್ ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಕಳೆದ 1 ವಾರದಿಂದ ನಾನು ಈ ಒಂದು
ಬ್ಲೂಟೂತ್ ಹೆಡ್ಫೋನನ್ನು ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ, ಆಮೇಲೆ ಬೆಳಗ್ಗೆ ವಾಕ್ ಹೋಗುವಾಗ, ಸಮ್ಟೈಮ್ ಮನೇಲಿ ಏನಾದರೂ ವರ್ಕ್ ಮಾಡುವಾಗ ನಾನು ಸಾಂಗ್ಸ್ ಕೇಳೋಕ್ಕೆ ಇದನ್ನ ಯೂಸ್ ಮಾಡ್ತಾ ಇರ್ತೀನಿ. ಸೊ ಈ ಒಂದು ಹೆಡ್ಫೋನನ್ನು ನಾವು ಈ ಕಿವಿಗೆ ಹತ್ರ ಹಾಕೊಂಡಾಗ ತುಂಬ ನೀಟಾಗಿ ಸೆಟ್ ಆಗುತ್ತೆ. ಸೊ ನಮಗೆ ಯಾವುದೇ ರೀತಿ ಒಂದು ಡಿಸ್ಟರ್ಬೆನ್ಸ್ ಅನ್ಸಲ್ಲ, ಆಮೇಲೆ ಇರಿಟೇಷನ್ ಅನ್ಸಲ್ಲ, ನೀಟಾಗಿ ಕಿವಿಲಿ ಇದು ಸೆಟ್ ಆಗುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ಇದು ಬೀಳಲ್ಲ. ಸೊ ಇವನ್ ನಾವು ವಾಕ್ ಮಾಡುವಾಗ, ಆಮೇಲೆ ಸೈಕ್ಲಿಂಗ್ ಮಾಡುವಾಗ, ಬೈಕ್ ಓಡಿಸುವಾಗ ಹಾಕೊಂಡ್ರು ಕೂಡ ಅಷ್ಟು ಸುಲಭವಾಗಿ ಇದು ಬೀಳಲ್ಲ. ಇದು ನೀಟಾಗಿ ಸೆಟ್ ಆಗುತ್ತೆ ಕಿವಿಗೆ. ಇನ್ನು ಈ ಒಂದು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಇದರಲ್ಲಿ ನಾವು ಒಂದು ಗುಡ್ ಕ್ವಾಲಿಟಿ ಒಂದು ಸೌಂಡನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬ ಅಮೇಝಿಂಗ್ ಆಗಿದೆ, ಎಕ್ಸಲೆಂಟ್ ಆಗಿದೆ ಅಂತಲೇ ಹೇಳಲ್ಲ, ಒಂದು ಒಳ್ಳೆಯ ಗುಡ್ ಕ್ವಾಲಿಟಿ ಸೌಂಡನ್ನು ನಾವು ಈ ಒಂದು ಹೆಡ್ಫೋನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಇನ್ನು ಇದರಲ್ಲಿ ಬಿಲ್ಟ್ ಇನ್ ಮೈಕ್ರೋ ಊಫರ್ಸ್ ಇರೋದ್ರಿಂದ ಒಂದು ಬೀಟ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಸೌಂಡ್ ಕ್ವಾಲಿಟಿ ಬಗ್ಗೆ ಒಂದು ಗುಡ್ ಕ್ವಾಲಿಟಿಯನ್ನು ಸೌಂಡ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಪ್ರೈಸ್ ರೇಂಜಲ್ಲಿ. ಸೊ ಇನ್ನು ಈ ಒಂದು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಈ ಒಂದು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮತ್ತು ಚಾರ್ಜಿಂಗ್ ಬಗ್ಗೆ ಹೇಳಬೇಕು ಅಂತಂದ್ರೆ, ನಾವು ಇದನ್ನ ಒಂದು 2 ಅವರ್ಸ್ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ ಆಗಿ 2 ಅವರ್ಸ್ ನಾವು ಚಾರ್ಜ್ ಮಾಡಿದ್ವಿ ಅಂತಂದ್ರೆ ನಮಗೆ ಒಂದು 9 to 10 ಅವರ್ಸ್ 9 ರಿಂದ 10 ಗಂಟೆಗಳ ಕಾಲ ನಾವು ಕಂಟಿನ್ಯೂಸ್ ಆಗಿ ಈ ಒಂದು ನೆಕ್ ಬ್ಯಾಂಡ್ ಅನ್ನ ಹೆಡ್ಫೋನ್ ಅನ್ನು ನಾವು ಬ್ಲೂಟೂತ್ ಹೆಡ್ಫೋನ್ ನಾವು ಯೂಸ್ ಮಾಡಬಹುದು. ನನಗೆ ಬ್ಯಾಟ್ರಿ ಬ್ಯಾಕಪ್ ಅಲ್ಲಿ ತುಂಬಾ ಇಷ್ಟ ಆಯಿತು. ನೀವೇನಾದ್ರೂ ಒಂದು ಉತ್ತಮ ಒಂದು ಬ್ಯಾಟ್ರಿ ಬ್ಯಾಕಪ್ನ ಒಂದು ಹೆಡ್ಫೋನ್ ಅನ್ನ ಅಥವಾ ಬ್ಲೂಟೂತ್ ಹೆಡ್ಫೋನ್ ಅನ್ನ ನೆಕ್ ಬ್ಯಾಂಡ್ ಅನ್ನು ನೋಡ್ತಾ ಇದ್ದೀರಾ ಅಂತಂದ್ರೆ ನೀವು ಇದನ್ನ ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಬಟನ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಇದರಲ್ಲಿ ಏನು ಬಟನ್ಸ್ ಇದೆಲ್ಲ 3 ಬಟನ್ಸ್ ಇದೆ. ನಾನು ನಿಮಗೆ ಮೊದಲೇ ತೋರಿಸಿದ್ದೀನಿ, ಪ್ಲಸ್ ಮೈನಸ್ ಮತ್ತೆ ಇದೇನು ಪವರ್ ಬಟನ್ ಅಂತ. ಸೊ ಈ ಬಟನ್ಸ್ ಅನ್ನ ಈ ಲೆಫ್ಟ್ ಸೈಡ್ ವೈರ್ ನಲ್ಲಿ ಇಡೋ ಬದಲಾಗಿ ಈ ನೆಕ್ ಬ್ಯಾಂಡ್ ಅಲ್ಲಿ ಹಾಕಬಹುದಿತ್ತು. ಸೊ ಇದೇನು ಬ್ಯಾಂಡ್ ಇದೆಲ್ಲ, ಬ್ಯಾಂಡ್ ಅಲ್ಲಿ ಲೆಫ್ಟ್ ಮತ್ತೆ ರೈಟ್ ಸೈಡ್ ನಲ್ಲಿ ಇಲ್ಲಿ ಬ್ರ್ಯಾಂಡ್ ನೇಮ್ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇಲ್ಲಿ ಬೌಲ್ಟ್ ಆಡಿಯೋ ಅಂತ ಬ್ರ್ಯಾಂಡ್ ನೇಮ್ ಮೆನ್ಷನ್ ಮಾಡಿದ್ದಾರೆ. ಸೊ ಲೆಫ್ಟ್ ಅಥವಾ ರೈಟ್ ಸೈಡ್ ನಲ್ಲಿ ಈ ಒಂದು ಬಟನ್ಸ್ ಅನ್ನ ಫಿಕ್ಸ್ ಮಾಡಿದ್ರು ಅಂತಂದ್ರೆ ಇನ್ನು ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಇದು. ಸೊ ಇದರಲ್ಲಿ ಲೆಫ್ಟ್ ವೈರ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ನಮಗೆ ಇನ್ಕನ್ವೀನಿಯಂಟ್ ಆಗಿದೆ, ಬಟ್ ಪರವಾಗಿಲ್ಲ. ಇದ್ರ ಬದಲಾಗಿ ಇಲ್ಲಿ ಇದ್ದಿದ್ರು ಅಂದ್ರೆ ಒಂದು ಬ್ಯಾಂಡ್ ಅಲ್ಲಿ ಇತ್ತು ಅಂತಂದ್ರೆ ಉತ್ತಮ ಅಂತ ನಂಗೆ ಅನಿಸ್ತು. ಇನ್ನು ನೆಕ್ಸ್ಟ್ ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಈ ಒಂದು ಹೆಡ್ಫೋನ್ ಅಲ್ಲಿ 5.0 ಬ್ಲೂಟೂತ್ 5.0 ಇರುವಂತದ್ದು ಕನೆಕ್ಟಿವಿಟಿ. ಡ್ಯುಯಲ್ ಡಿವೈಸಸ್ಗಳಿಗೆ, 2 ಡಿವೈಸಸ್ಗಳಿಗೆ ನೀವು ಒಂದು ಹೆಡ್ಫೋನ್ ಅನ್ನು ಆರಾಮಾಗಿ ಕನೆಕ್ಟ್ ಮಾಡಬಹುದು. ಸೊ 2 ಡಿವೈಸ್ ನ ಕನೆಕ್ಟ್ ಮಾಡಿ ಟ್ರೈ ಮಾಡಿದಾಗ ಏನಿಸ್ತು ಅಂತಂದ್ರೆ, ನಾನು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಅದೇ ಪ್ರಕಾರ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಂಡಾಗ ಸ್ವಲ್ಪ ನಮಗೆ ಡಿಸ್ಟರ್ಬೆನ್ಸ್ ಅನಿಸ್ತು. ಬಟ್ ನೀವು ಇದನ್ನ ಒಂದ್ಸರಿ ಟರ್ನ್ ಆಫ್ ಅಂಡ್ ಟರ್ನ್ ಆನ್ ಮಾಡಿದ್ರಿ ಅಂತಂದ್ರೆ ಆಮೇಲೆ ಇದು ಸರಿ ಆಗುತ್ತೆ. ಡಿಸ್ಟೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಇದನ್ನ ನೀವು ಮನೆಯಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಒಂದು 2 to 3 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬೆಸ್ಟ್ ಆದ ಒಂದು ಕ್ಲಾರಿಟಿ ಸೌಂಡ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಒಂಚೂರು 4 ಅಥವಾ 5 ಮೀಟರ್ ದೂರ ಹೋದ್ವಿ ಅಂತಂದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಇದನ್ನ ನೆಕ್ ಬ್ಯಾಂಡ್ ಆಗಿ ಯೂಸ್ ಮಾಡ್ತಾ ಇರೋದ್ರಿಂದ, ಯಾವಾಗಲೂ ಫೋನ್ ಜೇಬಲ್ ಇರುತ್ತೆ, ಹೊರಗಡೆ ಹೋದಾಗ ಯೂಸ್ ಮಾಡ್ತಾ ಇರೋದ್ರಿಂದ ತುಂಬಾ ನಿಯರ್ ಇರುತ್ತೆ ಡಿವೈಸ್ಗೆ, ಹಾಗಾಗಿ ಏನು ಪ್ರಾಬ್ಲಮ್ ಆಗಲ್ಲ ಅಂತ ನಂಗೆ ಅನ್ಸುತ್ತೆ. ಸೊ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇರುವಂತದ್ದು. ಸೊ ನಾಯ್ಸ್ ಕ್ಯಾನ್ಸಲೇಷನ್ ಇರೋದ್ರಿಂದ ಒಂದು ಬೆಸ್ಟ್ ಆದ ಒಂದು ಸೌಂಡ್ ಎಫೆಕ್ಟ್ ನಾವು ಕೂಡ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನೆಕ್ಸ್ಟ್ ಒಂದು ಸ್ವೆಟ್ ರೆಸಿಸ್ಟೆಂಟ್ ಇದೆ. ನಾವು ಇದನ್ನ ಬ್ಲೂಟೂತ್ ನ ಕಂಟಿನ್ಯೂಸ್ ಹಾಕೊಂಡಾಗ ಸ್ವೆಟ್ ಆಗ್ತಾ ಇರ್ತೀವಿ, ಬೆವರು ಬರ್ತಾ ಇರುತ್ತೆ. ಸೊ ಇದರಲ್ಲಿ ಬೆವರು ಹೋಗ್ತಾ ಇರುತ್ತೆ ಅನ್ನೋ ಭಯ ಕೂಡ ಇರುತ್ತೆ. ಅದೇನು ಪ್ರಾಬ್ಲಮ್ ಇಲ್ಲ, ಸ್ವೆಟ್ ರೆಸಿಸ್ಟೆಂಟ್ ಇರುವಂತದ್ದು ಈ ಒಂದು ಬ್ಲೂಟೂತ್ ಹೆಡ್ಫೋನ್ ಅಲ್ಲಿ. ಇನ್ನು ಓವರ್ ಆಲ್ ಆಗಿ ಒಂದು ಬ್ಲೂಟೂತ್ ಹೆಡ್ಫೋನ್ ಪರ್ಚೇಸ್ ಮಾಡ್ಬೋದಾ ಅಂತ ಹೇಳೋದಾದ್ರೆ, ಸೊ ನೀವೇನಾದ್ರೂ ಒಂದು ತುಂಬಾ ಬೆಸ್ಟ್ ಆದ ಒಂದು ಬ್ಯಾಟ್ರಿ ಬ್ಯಾಕಪ್ ಇರತಕ್ಕಂಥ ಒಂದು ಬ್ಲೂಟೂತ್ ಹೆಡ್ಫೋನ್ ಅನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ, ಆಮೇಲೆ ಒಂದು ಕಡಿಮೆ ಬಜೆಟ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಇದು ನೀವು ಆರಾಮಾಗಿ ಬೈ ಮಾಡಬಹುದು. ಇದು 1,000 ರೂಪಾಯಿ ಬಜೆಟ್ ನಲ್ಲಿ ನಿಮಗೆ ಸಿಗ್ತಾ ಇದೆ. ಸದ್ಯಕ್ಕೆ ಇದರ ಪ್ರೈಸ್ 999 ಇದೆ, 999. ಓಕೆ, ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಈ ಒಂದು ಹೆಡ್ಫೋನ್ ನೀವು ಕೂಡ ಬೈ ಮಾಡಬಹುದು. ವಿಡಿಯೋದ ಡಿಸ್ಕ್ರಿಪ್ಷನ್ ಇದರ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಓಕೆ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.